ಕರ್ನಾಟಕದ ನಿವೃತ್ತಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆಗೆ ಸ್ಫೋಟಕ ಕಾರಣ ಇದೀಗ ಬಯಲಾಗಿದೆ. ಪತ್ನಿ ಪಲ್ಲವಿ ಅವರೇ ಪತ್ನಿ ಓಂ ಪ್ರಕಾಶ್ ಅವರನ್ನ ಕ್ರೂರವಾಗಿ ಕೊಂದುದಕ್ಕೆ ಸಿಸಿಬಿ ತನಿಖೆಯಲ್ಲಿ ಸ್ಫೋಟಕವಾದ ಕಾರಣಗಳನ್ನ ಬಿಚ್ಚಿಟ್ಟಿದ್ದಾರೆ. ಕೊಲೆಗೆ ಒಟ್ಟು 9 ಕಾರಣಗಳನ್ನ ಪತ್ತೆಯಾಗಿದೆ. ತನಿಖೆ ಬಹುತೇಕ ಕೊನೆ ಹಂತದಲ್ಲಿ ತಲುಪಿದ್ದು, ತನಿಖೆ ವೇಳೆ ಕೊಲೆಯ ಪ್ರಮುಖ ಕಾರಣಗಳನ್ನ ಪತ್ತೆ ಹಚ್ಚಿದೆ. ತಂಗಿ ಕುಟುಂಬಕ್ಕೆ ಓಂ ಪ್ರಕಾಶ್ ಹೆಚ್ಚು ಒತ್ತನ ಕೊಡ್ತಾ ಇದ್ರಂತೆ, ಮಗಳಿಗೆ ಮದುವೆ ಮಾಡ್ತಿಲ್ಲ ಅಂತೆ. ಹೀಗೆ ಸಿಸಿಬಿ ಮಾಡಿದ ತನಿಖೆ ವೇಳೆ ಓಂ ಪ್ರಕಾಶ್ ಕೊಲೆಗೆ ಹಲವಾರು ಕಾರಣಗಳು ಬಹಿರಂಗವಾಗಿ ಈಗ ಬಂದಿರುವಂಥದ್ದು. ನಮಗೆ ಅನ್ಸುತ್ತೆ, ಅರೆ ಇಷ್ಟೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಓಂ ಪ್ರಕಾಶ್ ಅವರ ಕೊಲೆ ಆಗೋಗ್ಬಿಡ್ತಾ ಅಂತ. ತನ್ನ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿಲ್ಲ ಅಂತ ಇಲ್ಲಿ ಪತ್ನಿ ಪಲ್ಲವಿ ಆರೋಪವನ್ನ ಮಾಡ್ತಿದ್ದಾರೆ. ಕಳೆದಿಂದ ನೊಂದು ಓಂ ಪ್ರಕಾಶ್ ನನ್ನನ್ನ ಕೊಲೆ ಮಾಡಬಹುದು ಎಂತೆಲ್ಲ ಇವ ಪಲ್ಲವಿ ಅವರು ಯೋಚನೆ ಮಾಡಿಬಿಟ್ಟಿದ್ದಾರಂತೆ. ತಾನು ಕೊಲೆಯಾಗುವ ಬದಲು ತಾನೇ ಅವರನ್ನ ಕೊಲೆಯ ನಿರ್ಧಾರವನ್ನ ಮಾಡಿದ್ರಂತೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಕರ್ನಾಟಕದ ನಿವೃತ್ತಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆಗೆ ಸ್ಫೋಟಕ ಕಾರಣ ಇದೀಗ ಬಯಲಾಗಿದೆ. ಪತ್ನಿ ಪಲ್ಲವಿ ಅವರೇ ಪತ್ನಿ ಓಂ ಪ್ರಕಾಶ್ ಅವರನ್ನ ಕ್ರೂರವಾಗಿ ಕೊಂದುದಕ್ಕೆ ಸಿಸಿಬಿ ತನಿಖೆಯಲ್ಲಿ ಸ್ಫೋಟಕವಾದ ಕಾರಣಗಳನ್ನ ಬಿಚ್ಚಿಟ್ಟಿದ್ದಾರೆ. ಕೊಲೆಗೆ ಒಟ್ಟು 9 ಕಾರಣಗಳನ್ನ ಪತ್ತೆಯಾಗಿದೆ. ಹಾಗಾದ್ರೆ ಕೊಲೆಗೆ ಕಾರಣಗಳು ಏನು ಎನ್ನುವುದು ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ನಿವೃತ್ತಿ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಬಹುತೇಕ ಕೊನೆ ಹಂತದಲ್ಲಿ ತಲುಪಿದ್ದು, ತನಿಖೆ ವೇಳೆ ಕೊಲೆಯ ಪ್ರಮುಖ ಕಾರಣಗಳನ್ನ ಪತ್ತೆ ಹಚ್ಚಿದೆ. ಕುಟುಂಬದ ಬಗ್ಗೆ ತೋರಿದಂಥ ನಿರ್ಲಕ್ಷ್ಯ, ತನ್ನ ಸ್ವಂತ ಕುಟುಂಬಕ್ಕಿಂತಲೂ ತಂಗಿ ಕುಟುಂಬಕ್ಕೆ ಓಂ ಪ್ರಕಾಶ್ ಹೆಚ್ಚು ಒತ್ತನ ಕೊಡ್ತಾ ಇದ್ರಂತೆ, ಮಗಳಿಗೆ ಮದುವೆ ಮಾಡ್ತಿಲ್ಲ ಅಂತೆ. ಹೀಗೆ ಸಿಸಿಬಿ ಮಾಡಿದ ತನಿಖೆ ವೇಳೆ ಓಂ ಪ್ರಕಾಶ್ ಕೊಲೆಗೆ ಹಲವಾರು ಕಾರಣಗಳು ಬಹಿರಂಗವಾಗಿ ಈಗ ಬಂದಿರುವಂಥದ್ದು. ಕೌಟುಂಬಿಕ ಕಾರಣಗಳಿಂದಲೇ ಪತಿ ಓಂ ಪ್ರಕಾಶ್ ಅವರನ್ನ ಪತ್ನಿ ಪಲ್ಲವಿ ಅವರು ಕ್ರೂರವಾಗಿ ಕೊಂದಿದ್ದಾರೆ. ಈ ಸಂಬಂಧ ಸಿಸಿಬಿ ತನಿಖೆ ವೇಳೆ ಸಿಕ್ಕ 9 ಕಾರಣಗಳು ಅಂತ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾವು ನೋಡ್ತಾ ಹೋದಾಗ ರಕ್ಷಕರಿಗೆ ಆರಕ್ಷಕರು ಅಂತಂದರೆ ಕರ್ನಾಟಕದಾದಂಥ ಪೊಲೀಸ್ ಇಲಾಖೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಎಲ್ಲರನ್ನ ರಕ್ಷಣೆ ಮಾಡಬೇಕು ಅಂತ ಶಪಥವನ್ನು ತೆಗೆದುಕೊಂಡಿರ್ತಾರೆ. ಆ ಶಪಥವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ತನಗೆ ರಕ್ಷಣೆ ಇಲ್ಲ ಅಂತಂದರೂ ಕೂಡ ಬೇರೆಯವರಿಗೆ ರಕ್ಷಣೆ ಕೊಡ್ತೀನಿ ಅನ್ನುವಂಥ ಶಪಥವನ್ನು ಹೊಂದಿರ್ತಾರೆ. ಓಂ ಪ್ರಕಾಶ್ ಅವರು ಮಾಡಿರುವಂಥ ಸಾಧನೆಗಳು, ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭೇದಿಸಿದಂಥ ಪ್ರಮುಖ ಕೇಸ್ಗಳು, ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ಯಾಕಂದರೆ ಓಂ ಪ್ರಕಾಶ್ ಅವರು ನಿವೃತ್ತಿ ಜೀವನವನ್ನು ಭಾಳ ಆರಾಮಾಗಿ ಎಂಜಾಯ್ ಲೈಫು ಅಂತಂದರೆ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ತಮ್ಮ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಅಡಚಣೆಗಳನ್ನು ಬಿಟ್ಟು ನಿವೃತ್ತಿ ಜೀವನ ಅಂತಂದರೆ ಒಂಥರ ಲೈಫು ತುಂಬ ಚೆನ್ನಾಗಿರುತ್ತೆ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಲೈಫು ತುಂಬ ಚೆನ್ನಾಗಿ ಹೋಗಬೇಕಾಗಿತ್ತು. ಆದರೆ ಓಂ ಪ್ರಕಾಶ್ ಅವರ ಬದುಕಲ್ಲೇ ಒಂದಿಷ್ಟು ಅದೇನಾಗಿತ್ತೋ ಗೊತ್ತಿಲ್ಲ, ಅವರಿಗೆ ಹಣೆ ಬರ ಚೆನ್ನಾಗಿರಲಿಲ್ಲೋ ಗೊತ್ತಿಲ್ಲೋ, ಅಥವಾ ಅವ್ರ ಹೆಂಡತಿನೋ ಈ ರೀತಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ಪದೇ ಪದೇ ಓಂ ಪ್ರಕಾಶ್ ಏನು ಮಾಡ್ತಾಯಿದ್ರು, ಏನಾದರೂ ಒಂದು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾರೆ ನಿಜವಾಗ್ಲೂ ಕೂಡ. ಯಾಕಂದರೆ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂದಿರುವಂಥ ಸಂಬಳದಲ್ಲಿ ಒಂದಿಷ್ಟು ಮನೆಗಳು ತೆಗೆದುಕೊಂಡಿದ್ದಾರೆ, ಪ್ಲಾಟ್ ತೊಗೊಂಡಿದ್ದಾರೆ, ಜಮೀನು ತೊಗೊಂಡಿದ್ದಾರೆ, ಮಕ್ಕಳನ್ನು ಚೆನ್ನಾಗಿ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಆಯಿತು. ಆದರೆ ಈಗ ಸಿಸಿಬಿ ತನಿಖೆ ವೇಳೆಯಲ್ಲಿ ಸಿಕ್ಕಿರುವಂಥ ಆ 9 ಕಾರಣಗಳಿದಾವಲ್ಲ, ಅವು ನೋಡ್ತಾ ಹೋದಾಗ ನಮಗೆ ಅನಿಸುತ್ತೆ, ಅರೆ ಇಷ್ಟೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಓಂ ಪ್ರಕಾಶ್ ಅವರ ಕೊಲೆ ಆಗೋಗ್ಬಿಡ್ತಾ ಅಂತ. ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣ ಸಂಬಂಧ ಸಿಸಿಬಿ ತನಿಖೆ ನಡೆಸಿದ್ದು, ಈ ವೇಳೆ ಪತ್ನಿ ಪಲ್ಲವಿ ಪತ್ನಿ ಓಂ ಪ್ರಕಾಶ್ ಅವರನ್ನ ಏಕೆ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ, ಇದಕ್ಕೆ ಕಾರಣವೇನು ಅನ್ನೋದನ್ನು ಸಿಸಿಬಿ ಅಧಿಕಾರಿಗಳು ಒಂದಿಷ್ಟು ಪತ್ತೆಯನ್ನು ಹಚ್ಚಿದ್ದಾರೆ. 9 ತನಿಖೆ ಏನಂತ ನಾವು ನೋಡ್ತಾ ಹೋದಾಗ, ತನ್ನ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿಲ್ಲ ಅಂತ ಇಲ್ಲಿ ಪತ್ನಿ ಪಲ್ಲವಿ ಆರೋಪವನ್ನು ಮಾಡ್ತಿದ್ದಾರೆ. ಮಗಳಿಗೆ ಮದುವೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಕೋಪ, ತನ್ನ ಭಾಗದ ಕುಟುಂಬದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ರು. ಅಂತಂದರೆ ಓಂ ಪ್ರಕಾಶ್ ಅವರು ತನ್ನ ತಂದೆ, ತಾಯಿ, ಅವರ ತಂಗಿ, ಅಂತಂದರೆ ಈ ಕುಟುಂಬ ಇತ್ತಲ್ಲ, ಅತಿ ಹೆಚ್ಚಾಗಿ ಆ ಕುಟುಂಬದ ಬಗ್ಗೆ ಬಹಳ ಗಮನ ಹರಿಸ್ತಾ ಇದ್ರು. ಈ ಪಲ್ಲವಿ ಕುಟುಂಬ ಆಗಿರ್ಬೋದು, ತಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಅಂತಂದರೆ ಈ ಕುಟುಂಬಕ್ಕೆ ಒಂದಿಷ್ಟು ಗಮನ ಹರಿಸ್ತಾ ಇರಲಿಲ್ಲ ಅನ್ನುವಂಥ ಕಾರಣದಿಂದಾಗಿ. ಮತ್ತೊಂದು ಕಡೆ ಮಗಳಿಗೆ ಮದುವೆಯನ್ನು ಮಾಡಿರಲಿಲ್ಲ ಅಂತೆ. ನೋಡಿ ಹೌದು, ಮದುವೆ ಮಾಡಬೇಕು. ಯಾಕಂದರೆ ತಂದೆ ಆದವನು ಬಹುದೊಡ್ಡ ಜವಾಬ್ದಾರಿ ಅಂತಂದರೆ ತನ್ನ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಬೇಕು, ಒಂದು ಒಳ್ಳೆಯ ಹುದ್ದೆಯಲ್ಲಿ ಮಕ್ಕಳನ್ನು ರೂಪಿಸಬೇಕು, ಅವರ ಜೀವನ ರೂಪಿಸಬೇಕು. ಅದೇ ರೀತಿ ಹೆಣ್ಣು ಮಗು ಆದರೆ ಅವಳಿಗೆ ಮದುವೆ ಮಾಡಬೇಕು ಅನ್ನೋದು ಬಹುದೊಡ್ಡ ಹೆಗಲ ಮೇಲೆ ಇರುವಂಥ ಒಂದು ಭಾರ ಅದು.
ಅಂದರೆ ಭಾರ ಅನ್ನೋದಕ್ಕಿಂತ ಅದು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬ ತಂದೆನೇ ಅದು ಜವಾಬ್ದಾರಿ ಆಗಿರುತ್ತೆ. ಸೊ ಮತ್ತೊಂದು ಕಡೆ ಮನೆ ಸಮಸ್ಯೆಗಳೇ ಆದರೂ ಕೂಡ ನೇರವಾಗಿ ಅವ್ರು ಎಲ್ಲಿ ಹೋಗ್ತಾ ಇದ್ರು ಅಂತಂದರೆ ಓಂ ಪ್ರಕಾಶ್ ತನ್ನ ಸಹೋದರಿ ಮನೆಗೆ ಹೋಗ್ತಾ ಇದ್ರು. ಏನಾದರೂ ಸಣ್ಣ ಪುಟ್ಟ ಜಗಳ ಆಗಿಬಿಟ್ರೆ ಮನೆಯಲ್ಲಿ ನೇರವಾಗಿ ಹೋಗೋದು ಅವರ ಸಹೋದರಿ ಮನೆಗೆ. ಸೊ ಮತ್ತೊಂದು ಕಡೆ ಐಷಾರಾಮಿ ಮನೆಯಲ್ಲಿ ಇದ್ರೂ ಕೂಡ ಮಗಳ ಕೈಗೆ ಒಂದಿಷ್ಟು ಹಣ ಖರ್ಚಿಗೆ ಕೊಡ್ತಾ ಇರಲಿಲ್ಲ ಅಂತೆ. ನೋಡಿ, ಬಹುದೊಡ್ಡ ಹುದ್ದೆಯಲ್ಲಿದ್ದರು, ಸ್ಯಾಲ್ರಿ ಬರ್ತಾ ಇತ್ತು, ಹೌದು, ಒಳ್ಳೆ ಲೈಫ್ ಲೀಡ್ ಮಾಡ್ತಾಯಿದ್ರು, ಐಷಾರಾಮಿ ಜೀವನ ಇತ್ತು, ಐಷಾರಾಮಿ ಮನೆ ಇತ್ತು. ಆದರೆ ತನ್ನ ಮಗಳಿಗೆ ಖರ್ಚಿಗೆ ದುಡ್ಡು ಕೊಡೋದಕ್ಕೆ ಅಂತಂದರೆ ಈ ಫ್ರೆಂಡ್ ಜೊತೆ ಹೋಗೋದಕ್ಕಾಗಿರ್ಬೋದು ಅಥವಾ ಏನಾದರೂ ಒಂದು ತೆಗೆದುಕೊಳ್ಳೋಕ್ಕಾಗಿರ್ಬೋದು, ಅವರ ಜೀವನಕ್ಕೆ ಒಂದಿಷ್ಟು ಖರ್ಚಿಗೆ ದುಡ್ಡೇ ಕೊಡ್ತಾ ಇರಲಿಲ್ಲ ಅಂತೆ. ಮತ್ತೊಂದು ಕಡೆ ಸಂಪೂರ್ಣ ಹಣ ವ್ಯವಹಾರವನ್ನೇ ಓಂ ಪ್ರಕಾಶ್ ಅವರು ಒಬ್ಬರೇ ನೋಡ್ಕೊಳ್ತಾ ಇದ್ರು. ಏನೇ ಆದರೂ ಕೂಡ ಮನೆ ಜವಾಬ್ದಾರಿ ಆಗಿರ್ಬೋದು, ಹೊರಗಿನ ವ್ಯವಹಾರಗಳಾಗಿರ್ಬೋದು, ಏನಾದರೂ ಒಂದು ಬಿಸ್ನೆಸ್ ಆಗಿರ್ಬೋದು, ಸಂಪೂರ್ಣವಾಗಿ ದುಡ್ಡಿನ ವ್ಯವಹಾರ ಏನಿದೆ ಓಂ ಪ್ರಕಾಶ್ ಒಬ್ಬರೇ ನೋಡ್ಕೊಳ್ತಾ ಇದ್ರು. ಈ ಹಿಂದೆ ಸಾಕಷ್ಟು ಬಾರಿ ಒಂದಿಷ್ಟು ಜಗಳ ಆದಂಥ ಸಂದರ್ಭದಲ್ಲಿ ಮನೆ ಬಿಟ್ಟು ಹೋಗಿದ್ರಂತೆ ಪಲ್ಲವಿ ಅವರು. ಅಂತಂದರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ, ಮನೆಯಲ್ಲಿ ಇರಬೇಕಾ ಬೇಡವಾ ಅನ್ನುವಂಥ ಗೊಂದಲ ಇದ್ದಂಥ ಸಂದರ್ಭದಲ್ಲಿ ಹಲವು ಬಾರಿ ಮನೆಯನ್ನು ಬಿಟ್ಟು ಪಲ್ಲವಿಯವರು ಹೋಗಿದ್ರಂತೆ. ಇನ್ನು ಮತ್ತೊಂದು ಕಡೆ ಜಗಳದಿಂದ ನೊಂದು ಓಂ ಪ್ರಕಾಶ್ ನನ್ನನ್ನು ಕೊಲೆ ಮಾಡಬಹುದು ಎಂತೆಲ್ಲ ಇವ ಪಲ್ಲವಿಯವರು ಯೋಚನೆ ಮಾಡಿಬಿಟ್ಟಿದ್ದಾರಂತೆ. ನೋಡಿ, ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ, ಯಾಕೋ ನನ್ನ ಗಂಡ ಈ ರೀತಿ ಮಾಡ್ತಾ ಇದ್ದರೆ ನನ್ನ ಕೊಲೆ ಮಾಡಿಬಿಡ್ತಾನೆ ಅಂತ ಪಲ್ಲವಿಯವರ ಮನದಲ್ಲಿ ಯಾವಾಗೋ ಬಂದುಬಿಟ್ಟಿತ್ತು, ತಲೆಯಲ್ಲಿ ಬಂದುಬಿಟ್ಟಿತ್ತು ಅವರಿಗೆ. ಯಾಕಂದರೆ ನನಗೆ ಇವನು ಕೊಲೆ ಮಾಡುವಂಥ ಸಿಚುವೇಶನ್ ಇದೆ, ಯಾಕಂದರೆ ಬಾಯಿಯಲ್ಲಿ ಹಣೆ ಮೇಲೆ ಗನ್ ಇಡ್ತಾರೆ, ಇವರು ಬಾಯಿಗೆಲ್ಲ ಗನ್ ತೋರಿಸ್ತಾರೆ, ಈ ರೀತಿಯಾದಂಥ ಒಂದಿಷ್ಟು ಆರೋಪಗಳನ್ನು ಸಹಜವಾಗಿ ಮಾಡಿದರು. ಸೊ ತಾನು ಕೊಲೆಯಾಗುವ ಬದಲು ತಾನೇ ಅವರನ್ನು ಕೊಲೆಯ ನಿರ್ಧಾರವನ್ನು ಮಾಡಿದ್ರಂತೆ. ನಾನ್ಯಾಕೆ ಕೊಲೆ ಆಗಲಿ, ಓಂ ಪ್ರಕಾಶ್ ಅವ್ರನ್ನ ಕೊಲೆ ಮಾಡಿಬಿಡಬೇಕು ಅಂತ ಪಲ್ಲವಿ ಅವರು ನಿರ್ಧಾರ ಮಾಡಿದ್ರಂತೆ. ನೋಡಿ, ಒಂದಿಷ್ಟು ಲೈಫಲ್ಲಿ ಜಗಳಗಳು ಆದಂಥ ಸಂದರ್ಭದಲ್ಲಿ ಯಾಕಂದರೆ ಯಾವಾಗ ಯಾವ ಮನುಷ್ಯನಿಗೆ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವರು ಎಂಥ ದೊಡ್ಡ ಅಧಿಕಾರಿನೇ ಆಗಿರ್ಬೋದು, ಎಂಥ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಅಂದರೆ ಕೊನೆಯದಾಗಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಬರಿಗೈಲೇ ಹೋಗಬೇಕಾಗುತ್ತೆ. ನೋಡಿ, ಇಲ್ಲಿ ನಿರ್ಧಾರವೂ ಕೂಡ ಅದೇ ರೀತಿಯಾಗಿ ಮಾಡಿದರು. ತಾನು ಕೊಲೆ ಆಗೋ ಬದಲು ಯಾಕೆ ಅವರನ್ನೇ ನಾನು ಕೊಲೆ ಮಾಡಿಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ನಿರ್ಧಾರವನ್ನು ಮಾಡಿದ್ದು ಪಲ್ಲವಿ ಅವರು. ಈ ಎಲ್ಲ ಕಾರಣಗಳಿಂದ ಗಂಡನ ಮೇಲೆ ಪಲ್ಲವಿಗೆ ಒಂದಿಷ್ಟು ದ್ವೇಷ ಹುಟ್ಕೊಂಡ್ಬಿಡ್ತಂತೆ. ಅಲ್ಲದೆ ಎಲ್ಲ ವಿಚಾರಗಳಿಂದ ಮಾನಸಿಕವಾಗಿ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗಿಬಿಟ್ಟಿದ್ರು ಅವರು. ಅಂದರೆ ಕೊನೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಏನಿದ್ರೆ ಇದ್ದಾರೆ, ಭೀಕರವಾಗಿ ಹತ್ಯೆಯನ್ನು ಮಾಡಿದ್ದಾರೆ ಅಂತ CCB ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆ ವೇಳೆ ಸಿಕ್ಕಿರುವಂಥ ಕಾರಣಗಳು. ನೋಡಿ, ಪ್ರಮುಖವಾಗಿ ಕರ್ನಾಟಕದಲ್ಲಿ ಬಹುದೊಡ್ಡ ಅಧಿಕಾರದಲ್ಲಿ ಇದ್ದು, ಅದರಲ್ಲೂ ಕೂಡ ಇಡೀ ಪೊಲೀಸ್ ಇಲಾಖೆ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಇಡೀ ಜನತೆಯನ್ನು ಒಂದಿಷ್ಟು ಸುರಕ್ಷಿತವಾಗಿ ನಾನು ಸುರಕ್ಷವಾಗಿ ನೋಡ್ಕೊಳ್ತೀನಿ, ನನಗೇನಾದರೂ ಸಮಸ್ಯೆ ಆದರೂ ಕೂಡ ನಿಮ್ಮನ್ನೆಲ್ಲರ ಕೂಡ ಆರಕ್ಷಕರಾಗಿ ನಾವು ರಕ್ಷಣೆ ಮಾಡ್ತೀವಿ ಅಂತ ಶಪಥವನ್ನು ಹೊಂದಂಥ ಸಂದರ್ಭದಲ್ಲಿ ಆದರೆ ಕರ್ನಾಟಕದ ನಿವೃತ್ತಿ DG IGP ಓಂ ಪ್ರಕಾಶ್ ಅವರ ಕೊಲೆಯ ಸ್ಫೋಟಕ ಕಾರಣಗಳು ಒಂದೊಂದಾಗಿ ಬಯಲಾಗ್ತಾ ಇದ್ದಾವೆ. ಅವರ ಪತ್ನಿಯಿಂದಲೇ ಅವರ ಕೊಲೆಯಾಗುತ್ತೆ ಅಂತ ಅವರ ಮನಸ್ಸಿನಲ್ಲೂ ಕೂಡ ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ. ಸೊ ಹಾಗಾಗಿ ಈಗ CCB ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ತನಿಖೆಯಲ್ಲಿ ಬಹುದೊಡ್ಡ ಪ್ರಮುಖವಾದಂಥ ಘಟ್ಟಗಳು, ಅದರಲ್ಲೂ ಕೂಡ ಸ್ಫೋಟಕ ತನಿಖೆಗಳು ಇದೀಗ ಬಯಲಿಗೆ ಬಂದಿರುವಂಥದ್ದು ಕೊನೆ ಹಂತದಲ್ಲಿ ಈಗ ತಲುಪಿದೆ. ಇನ್ನಷ್ಟು ಪ್ರಕರಣಗಳು ಏನೇನು ಇದಾವೆ ಅನ್ನೋದು ಬಯಲಿಗೆ ಬರಬೇಕಾಗಿರೋದು ಬಾಕಿ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ SP ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.